ಎಲ್ಲೋ ದುರ್ಮಾರ್ಗನೇ, ಬಾಯಿಗೆ ಬಂದಂತೆ ಮಾತನಾಡಿದ ನನ್ನ ಬಾಯಿ ಒಳಗೆ ಹುಳ ಬೀಳಲಿ. ನಿನ್ನ ಗಂಡನಾದ 5 ಮಂದಿ ಪಾಂಡವರಿಗೆ ಬಾಯಿಗೆ ಹುಳ ಬೀಳಲಿ. ನಾಲಿಗೆ ಸೇರಿ ಹೋಗಲಿ. ನಿನ್ನ ಗಂಡನಾದ ನಾಲಿಗೆ ಸೇರಿ ಹೋಗಲಿ. ಋತುಮತಿ ಆಗಿರುವ ಎನ್ನಂತ ಮಧುರತಿಯನ್ನು ಕಾಣಬೇಡುವ ಪುಟ್ಟ ಮಾಡಬೇಡ ಎನ್ನುವ ತರ್ಕ. ಎಲ್ಲೇ ಮತೀನರಾದ ದ್ರೌಪದಿ, ಎಲ್ಲೋ ಮತಿ ಏನನೇ ಸೇತುರಥ ನದಿ ಋತುಮತಿ ಆದರೆಂದು ಜಗಳವಾಗಿ ಸಹಜವಾಗಿ ನೀನು ಋತುಮತಿ ಆದರೆ ಶಿತಿಮತಿ ಆದರೆ ಮಾರ್ಗದಿ ಹಿತವಾಗುವುದು. ಬಣ್ಣನೇ ಏನು ಚೆನ್ನಾಗಿ ಹೇಳು. ಧರೆಯಲ್ಲಿ ಅಧಿಕವಾಗಿ ಮೆರೆಯುವ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಸುಮ್ಮನೆ ಎಲ್ಲ ಮಂದಿರವನ್ನು ಬಿಟ್ಟು ಹೊರಟು ಹೋಗುವ ಮೂಲಕ ಮಾಡಬೇಡ ಎನ್ನುವ ತರ್ಕ. ಎಲೆ ಕಂಜಗಳ ನೇತ್ರಿ ಮಂಜುಳ ಗಾತ್ರಿ ಬಣ್ಣವೇ ಎಷ್ಟು ಉದ್ದಕ್ಕೆ ಗೊತ್ತಾದ ಕಂಟಿಯಾದ ಉತ್ತಮವಾದ ಹೊಲಕ್ಕೆ ಬಿತ್ತಿದ ಪೈರ ಒತ್ತಂಚು ಬೆಳೆದಂಚ ಬಿದ್ದಲ ಮಂದನತೆ ಋತುಮತಿ ಆದರೆ ಇತಿಮತಿ ಆದ ಮಾರ್ಗದಲ್ಲಿ ಅತಿ ಸಂತೋಷವಾದರೆ ನಿನ್ನಗೆ ಈಗ ಬೆದಗಾಲವಾಗಿದೆ. ನಮ್ಮಣ್ಣನ ಗದಗಕ್ಕೆ ಬಂದು ಮೊದಲ ಗದಗಕ್ಕೆ ಒದಗಿ ಹೃದಯ ಮನಗಂಜು ಮಾಡಿ ಮದಗಂಜು ಬಂದ ಎಲ್ಲೋ ಅದಮನೆ, ನಾನು ಎಷ್ಟು ವಿಧವಾಗಿ ಹೇಳಿದರೂ ಬಾಯಿಗೆ ಬಂದಂತೆ ಮಾತನಾಡಲಿಯ. ಶ್ರೀ ಭೀಮೇಶನು ನನ್ನ ನಡತೆಯನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ನೆತ್ತಲಿದ್ದರೂ ಚಿಂತೆಯಿಲ್ಲ, ನಿನ್ನನ್ನು ಮಾತ್ರ ಬಿಟ್ಟು ಹೋಗುವುದಿಲ್ಲ. ನೋಡೋ ಭ್ರಷ್ಟ ಪರಮ ಪಾಪಿಷ್ಟ. ಎಲ್ಲೋ ಅದಮನೆ, ರಕ್ಷಕನಾಗಿ ಬಂದರೆ ಅವನನ್ನು ರಕ್ಷಿಸದ ನಿನ್ನ ಅದೇ ಕಲರ್ ಹೋಯಪ್ಪ, ಕಲರ್ ಎಲ್ಲ ಬರೋದು ಅಂತ ಕಲರ್ ಹೋಯ್ತು. ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗಣ್ಯರಿಗೂ ಈ ನಾಟಕದ ಮೇಲಿನ ಕಡೆಯಿಂದ ಮಾಲಾರ್ಪಣೆ.
ಕಷ್ಟಾತ್ಮಕ ಒಳ್ಳೆ ಮಾತಿನಿಂದ ಈ ದಾರಿ ಹಿಡಿದುಕೊಂಡು ಹೋದರೆ ಸರ ಲಲಿತರ ದಂಡದರ ಕಾಲು ಮಂಡಿತ ಗದರ್ ದಂಡದಿಂದ ನಿನ್ನ ಮಂಡಿಯನ್ನು ದಂಡಗಳಿವೆ ದಂಡಾದರ ಪಟ್ಟಣಕ್ಕೆ ಒಟ್ಟು ಬಿಡುವುದು ನಿಮ್ಮಪ್ಪ ನಾಣ್ಯ ತಪ್ಪುವುದಿಲ್ಲ ನೋಡಲೇ ಕುಲ್ಲ ಮುರಿದು ಬಿಡುವುದು ನಿನ್ನ ಬಾಯಿ ಒಳಗಿನ 32 ಅಲ್ಲ ಕುಳ್ಳಂ ಕೋಗಲ್ದಾದ ಅಂಬಣ್ಣ ಇವರು ಈ ನಾಟಕ ಸಂಘದ ಪರವಾಗಿ 1001 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಕುಳ್ಳಂ ಬಜಾರಪ್ಪ ಅವರು ಕೂಡ ಈ ನಾಟಕ ಸಂಘದ ಪರವಾಗಿ 1001 ರೂಪಾಯಿ ಬಹುಮಾನ ಪ್ರಕಾರ ಮಾಡುತ್ತಾರೆ. ಗುಳೆಯ ತುಪ್ಲಿಂಗಪ್ಪ ಇವರು ಕೂಡ ಈ ನಾಟಕ ಸಂಘದ ಪರವಾಗಿ 1001 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಈ ನಾಟಕದ ಮ್ಯಾನೇಜರ್ ಬಂದಿನ ಎಲೈ ಹಿಂಡಿ ಭಾಕನಾದ ಲಂಡ ಭೀಮನೆ ಎಲೈ ದುಸ್ವಾಸ ನಮ್ಮ ಕೆಟ್ಟ ಗುಣವೇ ಇವಳ ನಿನ್ನ ಹೆಂಡತಿಯು ಇವಳಿಗೆ ಪ್ರೇಮದ ಗಂಡನ ಪಾಪುರ ನಿಮ್ಮ ಗುರುಕುಲ ವಂಶಕ್ಕೆ ಗಂಡನ ಗಂಡನ ಮುಂದೆ ಜನರ ಕಂಡು ಬೆರಗಾಗುವಂತೆ ಈ ಸಭಾಮಂಡಲದಲ್ಲಿ ನಿನ್ನ ಹೆಂಡತಿಯನ್ನು ಬಂಡು ಮಾಡುತ್ತೀನಿ ನೋಡು ಏನು ಮಾಡುತ್ತೀಯ ಮಾಡು ನಿನ್ನ ಕೈಲ ಬಿಡಿಸಲಾಗಲಿದ್ದರೆ ನಿಮ್ಮ ಅಣ್ಣನಾದ ಧರ್ಮರಾಯನಿಗೆ ನಮ್ಮ ಅಣ್ಣನಾದ ಧರ್ಮರಾಯನ ಹತ್ಯೆ ಆಗಿದಂದರೆ ಪಾಪುಣ್ಯ ನಿನ್ನ ನಿನ್ನ ಹೆಂಡತಿಯನ್ನು ಬಿಡಿಸಿಕೊಂಡು ಬರುವುದಕ್ಕೆ ಹೋದಾಗ ನೀನು ತಾವು ಮೂಲೆಯಲ್ಲಿ ಅಡಿಗೆಕೊಳ್ತೀರೆ ನಮ್ಮ ಅಣ್ಣದ ಹತ್ಯೆ ಆಗಿದಂದರೆ ಪಾಪುರ್ಯ ನಿನ್ನ ಚಿರವನ್ನು ಗಗನ ಮಂಡಲಕ್ಕೆ ಆರಿದೆ ಚಿರನ ರಣಬಗಿರಿ ಅಂತ ತಿಳಿಸುವುದಿದೆ ಮಾತನಾಡಿದರನ್ನೆಲ್ಲ ಹಲ್ಲುಗಳಲ್ಲಿ ಕೆತ್ತೆ ಈ ಕೊಡವೆಯಲ್ಲಿ ನೆಲ್ಲ ಬೀದರಂತೆ ಸಂಜೆ ಬಿಡುವರೆ ಯಾರು ತಳ್ಳುವರು ಸ್ವಲ್ಪ ತಾನೇ ತಿಂಡಿಬೇಕಾರೆ ಅದುವರೆಗೆ ಸುಮ್ಮನೆ ಇರುವರೆ ಪ್ರತ ಮಾಳಗಡ್ಡ ರಂಗನಗೌಡ ಮಾಸ್ಟು ಈ ನಾಟಕದಲ್ಲಿ 3 ಜನ ಮ್ಯಾನೇಜರ್ ಆದವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ಅಲ್ಲೇ ಹಂಚಿಗೆ ಹೋಗ್ತಾರಲ್ಲೇವ ತಮ್ಮವರು ಡಿ ನಾಗರಾಜನವರು ಸೌಲಭ ನಾಗೇಶನವರಿಗೆ 101 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡುತ್ತಾರೆ. ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಕರ್ಕೊಂಬರಿ ಟೈಮ್ ಮಾಡ್ಬಾರ್ದು ಇದೇ ಟೈಮ್ ಮಾಡೋದು. ಮುಂಚೆ
ಅಂಧಕಾರ ಮಾಯವಾದ ರಾತ್ರಿಯಲ್ಲಿ ಭಯಂಕರವಾದ ರೆಂಡ ಒಮ್ಮೆ ಸೇರಿ ರಿಕ್ಷದ ಕೆಳಗೆ ಬರ ರಕ್ಷಣೆ ಎಂದಿರಲು ಅಡಂಬರವಾದಿದೆಂಬ ದೂರ ರಕ್ಕದನ್ನು ತಕ್ಕನ ಮೇಲಕ್ಕೆ ಒತ್ತಲಿಕ್ಕ ಬಾಪುರವನ ತಂಗಿಯಾದ ಎಂಬಿಯನ್ನು ಮರೆತುಕೊಂಡು ಎನ್ನ ಕಾಲಾಂತರದಿಂದ ವೀರಾತಿ ವೀರ ಕನಕದನೆಂಬ ಕುಮಾರನನ್ನು ಬರೆದ ಗಂಡಿಗಲಿಗಳೆಲ್ಲ ಕಂಡ ಕರಿದೇವತನನ್ನು ಬರಬೇಕು ನಿಮ್ಮ ತಂಡ ತರಕ್ಕೆ ನಮ್ಮ ಅಣ್ಣನ ಅಡ್ಡ ಹಾಕಿ ತಂದರೆ ನಿನ್ನ ಬಟ್ಟೆ ಹಲವುಗಳಿಂದ ಶೀಳ ಗಗನ ಮಂಡಲ ಕೆಲಸ ಸ್ವಲ್ಪ ನೀನು ಬೇರೆ ಜಗತ್ವಂಡ ನೀನು ನೀನು ಅಂತ ಗಂಡುಗಳಿಗೆ ಆದರೆ ಬಿಡಿಸಿಕೊಂಡು ಹೋಗಲಿ ನಮ್ಮ ಅಣ್ಣನ ಅಡ್ಡ ಯಾರು ಹರಿಯದ ನಿನ್ನ ದೊರೆದ ನಿನ್ನಗೆ ಏನಾದರೂ ಬಂದು ಆದರೂ ನಾಟ್ಯವಲ್ಲವೇ ನಿನಗೆ ಸುಲಭವಾಗಿರೋ ನಾಚಿಕೆಲ್ಲ ಏ ಉಳಮದ್ಯ ನಿನ್ನ ಸಡಗರವಾದ ಮಡದಿಗೆಲ್ಲ ಮಾನವನ್ನು ಕಲಿವೆ ನೀನು ಹೊತ್ತ ಕಲವಲಂತೆ ನಾಟಿ ಬಿಡಿಸಿಕೊಂಡು ಹೋಗಲೇ ಚಡವದ್ಯ ಅಬಾಬಾಬಾಬ ಎಂತ ಬಲವಂತನೋ ಎಂತ ರಣಸೂರನೋ ಎಂದಕ್ಕೆ ನಿನ್ನ ಹೆಂಡತಿಯನ್ನು ಹಾನಿ ಸೇತದ ಗಾಜಿನ ಕಂಬಕ್ಕೆ ಕಟ್ಟಿ ಮಾನಭಂಗ ಮಾಡುವಾಗ ನೀನು ಕೈಯಲ್ಲಿ ಬಳೆಯನ್ನು ಹಾಕಿಕೊಂಡು ಕಾಲಿಗೆ ಗದ್ದೆಯನ್ನು ಕಟ್ಟಿಕೊಂಡು ಯಾವ ಸೀರೆಯಲ್ಲಿ ಅಡಗಿದ್ದೆ ಎಲ್ಲ ಈ ಕುಳ್ಳ ಕೌರವನೇ ಮೂರು ಲೋಕದಲ್ಲಿ ನಾನೇ ಬಲ್ಲಿದನೆಂದು ಎಲ್ಲರಿಗೆ ಹೃದಯವಲ್ಲವನೆಂದು ಎನ್ನ ಅಲ್ಲಿ ಮುರಿಯುವನೆಂಬ ತಲೆಂದ ಬಂದು ಒದಗಿದ ಬರಲಿ ಬರಲಿ ಸ್ವಲ್ಪ ನಿಲ್ಲ ನಿಲ್ಲ ನನ್ನ ವೃಕ್ಷದ ಜಾಟದೊಳಗಿದ್ದ ಕೋಪ ಜ್ವಾಲೆಯ ಅಗ್ನಿ ಜ್ವಾಟದಂತೆ ಹೊರ ತುಂಬುವ ಅಗ್ನಿ ಜ್ವಾಲೆಯ ದಕ್ಕಲೆಂದು ಬೋರ್ಗರಿಂದ ಸರಗರದಿಂದ ನಿನ್ನ ಮರದಿಯನ್ನು ಹಿಡಿದ ಬಾಪುರ್ಯ ನಿನ್ನ ಮರದಿಯನ್ನು ಗಡಗಡನೆ ಒಳಗಿಸುವಂತ ನಿನ್ನ ಈ ಗದೆಯಿಂದ ಬರೆದು ತೊಡೆಗಳ ಕಡೆಗೆ ತಡೆದಿರುವುದನ್ನು ಗೌರಿಗೆ ಸರ್ವನ ತಿರುವ ರಕ್ತವನ್ನು ಬಿಡಿದು ಸರ್ವನ ಸೇವಿಸುತ್ತಾ ನನ್ನ ತಾಂಡವ ಕಾಲ ಮೃತ್ಯುವನೆಂದ ನಡೆಯುತ್ತ ನಿನ್ನ ಡಿಂಬವನ್ನು ತುಂಡು ತುಂಡು ಮಾಡಿ ಭೂತ ದಂಡಗಳಿಗೆ ದಿಗ್ಬಲಿ ಅಂತ ವರ್ಮಿಸುತ್ತಾರೆ ಕಲಿಜೀವನೆಂಬ ಹೆಸರವೇ ತಕ್ಕ ಎನ್ನ ಕಟ್ಟುಟ್ಲ ತರ ಮಾತ ಕೆಟ್ಟ ತರಮ್ಮ ಸಹಿಸದೆ ಎನ್ನಗೆ ಬಿಸಲ ಕಜ್ಜಾಯವನ್ನು ತಿಳಿಸಿದ್ಯಾ ಕುಲ್ಲ ಕೈ ಕಾಲಗಳನ್ನು ಬಂದಿಸಿ ಕಾರು ಮಟ್ಟೆ ಮನೆಯೊಳಗೆ ಕಲಿಬಿಸಿ ಅರಗಿನ ಮನೆಯಲ್ಲಿ ಒಗಿಸಿ ಬೆಂಕಿಯನ್ನು ಹಚ್ಚಿ ಈ ಅಂಗಿಸಿನಂತೆ ಹಿಂದೆ ತಿರುಗಿ ಓಡಿದೆ ಜನಮತಿಯ ನೀನು ಇನ್ನು ಇಷ್ಟು ಮಾಡಿದ್ದಾಗ ಶ್ರೀ ಬಲ್ಲೂರೇಶ್ವರನ ದಯದಿಂದ ಎಳೆಯ ಅರ್ಥನ ನೀವು ನಿಮ್ಮ ಗುರು ಅಂತ ಸೈದಲ್ಲ ಸಾಲ ಕಟ್ಟಿದರೆ ಬಾಪುರ್ಯ ಈ ಕಲಿ ಭೀಮ ಸೈನ್ಯದ ಉದರಲದ ಸಾಹಸವನ್ನು ನೋಡಿದ್ರೆ
ಸಂಗತಿ ಎಳೆದುಕೊಂಡು ಬಂದು ಹೇಳು. ನಾನು ಭಯವಿದ್ದು ಬಿಡುವನಲ್ಲ ಕುಲ್ಲ, ನಿನ್ನ ಹೆಂಡತಿಯನ್ನು ಸರ್ವತ ಬಿಡುವುದಿಲ್ಲ. ಏನು
ಇದಕ್ಕೊಂದು ನೀತಿಯಲ್ಲಿ ಹೇಳುವೆನು, ಚೆನ್ನಾಗಿ ಕೇಳಲಿ ಅರ್ಜುನನೇ. ಶಾಂತ ಕವಂಚೆ ನವಿತ ಚಿಂತೋದೋಸ್ತಿ ಚಾತಿನಂ. ಅಹೋ ಅನುಜ, ಇದರ ತಾತ್ಪರ್ಯವೇನೆಂದರೆ, ಅದರ ತಾತ್ಪರ್ಯವೇನು ಅಣ್ಣ? ಸಂತತ ಶಾಂತಿ ಗುಣವೇ ತಾನು ತೊಟ್ಟಂತ ಗಟ್ಟಿ ಕವಚವೇ. ಅಹಂಕಾರವೆಂಬುದು ಕೆಟ್ಟ ಗುಣವು. ಆದ ಕಾರಣ ಮೇದಿನಿಯೊಳ ಚಿಟ್ಟೆಂಬುದು ಕಡೆಗಿಟ್ಟು ಶಾಂತಿ ಎಂಬ ಕವಚವು ತೊಟ್ಟಿರುವುದೇ ಒಳ್ಳೆಯದು. ಅರ್ಜುನ ಅಣ್ಣ ಧರ್ಮನಂದನ, ಎಷ್ಟು ಕಷ್ಟ ಬಂದರೂ ಸಂತೋಷವೇ ತಾಳಬೇಕು. ಸಂತೋಷವೇ ಪ್ರತ್ಯಕ್ಷ ಕಲ್ಪವೃಕ್ಷವೆಂದು ಚೆನ್ನಾಗಿ ತಿಳಿದು ಈ ಸಮಯದೊಳ ಬೇಸರಗೊಂಡು ಈ ಕಿರಿ ಕುಳರಾದ ಕೌರವರನ್ನು ಗಾಜ್ಯ ಮಾಡಿದರೆ ವಾಸುದೇವನು ಮೆಚ್ಚಲಾರನು. ಅದು ಯಾತಕ್ಕೆ ಅಣ್ಣ? ಮಾತಕ್ಕೂ ಅಪ್ಪಣೆಯ ಕೊಡಲಾರೆ ಅನುಜ ಜಗದ ಸೈರಿಸಿಕೊಂಡಿಲ್ಲ ಗೋಪಾತ್ರ. ಯಾವ ಫೋನ್ ತೆಗಿಯಲ್ಲ ಅಹೋ ಧರ್ಮಜ, ಅಹೋ ದುರ್ಯೋಧನ, ನಿನಗಿಂತ ಬಾಲಕಲ್ಲಿ ಶಾಂತಿ ಪಡೆದು ನೀತು ತಪ್ಪಿ ಕೂತು ಮುಖದಲ್ಲಿ ನಿನ್ನ ಸತಿಯ ಸೋದರರನ್ನು ಸೋತು ನೀನು ನಿನ್ನ ಸಹೋದರರನ್ನು ಸ್ವಾಧೀನವಾಗಿ ಬಿಟ್ಟಿರುವೆ. ಅಹೋ ಧರ್ಮಜನೇ, ಅಹೋ ಕೌರವೇಂದ್ರನೇ, ನಿನ್ನ ಸತಿಯರಾದ ಮಾತಾಡಿಯನ್ನು ನಮ್ಮ ಶಾಂತರಿಗೆ ಇರುವೆ ಎಂದು ಕರೆದರೆ ದೃಷ್ಟ ಭ್ರಷ್ಟ ಎಂದು ಒಳಗೆ ಒಟ್ಟುಬಿಟ್ಟಿದ್ದರೆ ಬರ ಗಮನಿಸಿ ಮಾತನಾಡ್ತಾರೆ. ಅಹೋ ಕೌರವೇಂದ್ರನೇ, ನಮ್ಮ ಹಾಸ್ಲಿಗಳ ಶಿಷ್ಯರಾಗಿ ವೇದಿಸು. ಇಲ್ಲವೇ ಅಪರಾಧಿ ಎಂದು ನೀನು ನಿನ್ನ ತಮ್ಮಂದಿರ ಶರಣಾರ್ಥನಾಗಿ ಬೇಡಿಕೊಂಡರೆ ಗುರು ಸಾಮ್ರಾಜ್ಯವನ್ನು ಇರಿಸಲದ ಮತ್ತು ಕೀರ್ತಿಯ ಪಡೆಯುವ ಬರವರಲ್ಲವೇ ಒಪ್ಪಂದವನ್ನು ಒದಗಿಸಲು ಹೋಗಿದ್ದೀಯ ತಾಮುತ್ರ. ಅಹೋ ಸುರಗಿರಿ ಒಳನಾದ ಗುರುವರನೇ, ಅಹೋ ಧರ್ಮಜನು, ಘಾತಕ ತನವನ್ನು ಬಿಟ್ಟು ಪ್ರೀತಿಯಿಂದ ಕೇಳು ಒಂದು ನೀತಿಯಲ್ಲಿ ಹೇಳುವೆನು. ಅದೇನು ಚೆನ್ನಾಗಿರೋ ಧರ್ಮಜನೇ? ಅನಿತ್ಯಾನಿ ಶರೀರಾಣಿ ವಿಭೋನವ್ಯ ನಿತ್ಯಂ ಸನ್ನಿಧೋ ವೃತ್ತಿ ಕರ್ತವ್ಯ ಧರ್ಮ ಸಂಗ್ರಹಂ. ಎಲ್ಲ ವಿರೋಧನ. ಇದರ ತಾತ್ಪರ್ಯವೇನೆಂದರೆ, ಇದರ ತಾತ್ಪರ್ಯ ಧರ್ಮಜ, ಈ ಧರಾತಲದಲ್ಲಿ ಶರೀರಾಂಗವು ಸ್ಥಿರವಲ್ಲ, ಸಂಪಾದನವು ಶಾಶ್ವತವಲ್ಲ. ಬದುಕಿದ್ದಷ್ಟು ಕಾಲ ಮೃತ್ಯು ದೇವತೆ ಬೆನ್ನತ್ತಿ ಬಾಧಿಸುತ್ತಿರುವುದೇ ಇದು ಸ್ಥಿರವೆಂದು ತಿಳಿ. ಆದ ಕಾರಣ ಮೇದಿನಿಯೊಳ ಚಿತ್ತೆಂಬುದು ಕಡೆಗಿಟ್ಟು ಶಾಂತಿ ಎಂಬ ಕವಚವು ಸುತ್ತಿರುವುದೇ ಒಳ್ಳೆಯದು. ನಿರ್ಮಲವಾದ ಧರ್ಮ ಮಾತ್ರ ಸ್ವಾರ್ಥಕ್ಕೆ ಪೂರ್ತಿಯಾಗಿ ನಿಲ್ಲುವುದು, ಕೀರ್ತಿ ತರುವುದು. ಇದು ಸ್ಥಿರವೆಂದು ಗ್ರಹಿಸಬೇಕು. ಅದು ಯಾತಕ್ಕೆಂದರೆ, ಅದು ಯಾತಕ್ಕೆ ತರುವುದರೆ ಷಟ್ ವರ್ಗಗಳಿಂದ ನಿರ್ದಿಷ್ಟವಾದ ಅಧರ್ಮಗಳಿಗೆ ಸ್ವರ್ಗ ಮಾರ್ಗವು ಸೇರ್ಗಡೆದು ದುರ್ಗತಿಗೆ ಕೆಡವುದು. ಅಹೋ ದುರ್ಯೋಧನ, ಅಹೋ ಧರ್ಮದನ, ಆದ ಕಾರಣ ಇಂಥ ದುರ್ಗುಣಾಂಗಗಳು ಕಳೆದು ರಾಗ ದ್ವೇಷಾಂಗಗಳು ಅಳೆದು ಧರ್ಮಾತ್ಮಕನಾಗಿರು ಧಾರ್ಮಿಕರು ಮೆಚ್ಚುವರು. ನಿರ್ಮಲವಾದ ಕೀರ್ತಿ ಬರುವುದು ಕಂಡಿಯ ಗುರುನಂದನ ತಿಳಿದು ನೋಡುವ ಎನ್ನುವ ವಚನ.
ವರ್ಷವೇ ದುರ್ನೀತಿ ದುರ್ಣನಾದ ಕೌರವರನ್ನಲ್ಲಿ ಸೇರಿ ಶ್ರೇಷ್ಠ ಗುಣವನ್ನು ನಷ್ಟಗೊಳಿಸಿ ದುಷ್ಟ ಗುಣವನ್ನು ಪಟ್ಟು ಹಿಡಿದು ಕೆಟ್ಟ ನುಡಿಗಳನ್ನು ನುಡಿದು ಕೆಟ್ಟು ಹೋಗುವುದಕ್ಕೆ ನಿನಗೆ ಇಷ್ಟವಾಯಿತೇನೋ ಕಲಿಕರ್ಣನೆ. ಅಡತಿ ಬರ್ತೀಯ ಹಾಗಾದರೆ ಇದಕ್ಕೊಂದು ನೀತಿಯಲ್ಲಿ ಹೇಳುವೆ, ಚೆನ್ನಾಗಿ ಕೇಳ ಈ ಕಲಿಕರ್ಣನೆ. ಅದೇನು ಚೆನ್ನಾಗಿಯೋ ಧರ್ಮರಾಯನೇ? ಮೂಡೋ ಮೂರ್ಖೋ ಘಾತಕ ಯಗೋರಾಜಿ ಅನ್ನುವ ಮಾತಿನ ರೀತಿಯಂತೆ ಮೂಢನಾದ ದುರ್ಯೋಧನನು, ಮೂರ್ಖನಾದ ನೀನು, ದುಶ್ಚಿನಾವಚ್ಯ ದುಶ್ಯಾಸನ ನೀವು ಮೂರು ಮಂದಿ ಒಂದಾಗಿ ಪರರನ್ನು ನಿಂದಿಸಿ ಕುಳ್ಳಿಸಿ ದುಃಖಪಡಿಸಿ ತೊಂದರೆ ಮಾಡಿದ್ದೆ ಸಾಕು. ಮತ್ತು ಈ ತರ ಮಾತನಾಡುವುದಕ್ಕೆ ನಿಮಗೆ ಬಲು ಚಂದವಲ್ಲ ಕರ್ಣ. ಹುಟ್ಟಬಾರದಾಗಿತ್ತು ಅವನಿಗೆ ಎಂತಾದ್ರೂ ಕೂಡ. ಅಹೋ ದೂರ ತೀರನಾದ ಸಹೋದರನೇ ಕೇಳ, ಕರ್ನಾಟಕ ಇದಕ್ಕೆ ತಪ್ಪು ಬೇಡ ತಪ್ಪುದಿಲ್ಲ. ಯಾತ್ರೆಯಿಂದ ದ್ರೌಪದಿಯನ್ನು ಜಲವಡಿಯನ್ನು ಬಿಡುವುದೇ ಇದನ್ನು ನೀನು ನಿನ್ನ ಇಷ್ಟದಂತಾಗಲಾಗ್ತದೆ. ಪತಿಯಾದ ದ್ರೌಪದಿ, ಇಲ್ಲೋ ಮಂದಮತಿ, ಯೋಗ್ಯದಿಂದ ಎಲ್ಲ ಕೂಡ ಮಾತನಾಡು, ಏನಿಲ್ಲದ ಬಿಡುಗಡೆಗೆ ಸಾಕು ಮಾಡು. ಭೀಕರವಾದ ನಿನ್ನ ಮಾನವನ್ನು ಒತ್ತು ಮಾಡಿ ಭೂಗಂಧನಾದ ನಮ್ಮ ಅಣ್ಣನ ಬಗ್ಗೆ ಒತ್ತುಕೊಂಡು ಹೋಗುವೆ. ಈ ಲೋಕಗಳಲ್ಲಿ ನಿನ್ನ ಗಂಡನಿಗೆ ಸರಿಯುವವರನ್ನು ಮಾಡಿ ಗುರುವರೇ ಗಂಡನನ್ನು ಸರಿ ಆಗುವ ನನ್ನ ಹರಿ ಉಡುರಾಜನಿಗೆ ಪಾಂಡವರ ಪ್ರಾಣಕ್ಕೆ. ಇಲ್ಲೋ ಮೂರ್ಖನೇ, ಏನೇ ಮೂರ್ಖ, ಹೇಳುವನು ಕೇಳು. ತರವಲ್ಲ ನಿನ್ನಾಗೆ ನಡತೆ, ತರವಲ್ಲ ನಿನ್ನಾಗೆ ನಡತೆ, ತರವಲ್ಲ ನಿನ್ನಾಗೆ ನಡತೆ. ಓ ಮಗನೇ, ಚೆನ್ನಾಗಿ ಕೇಳು. ಇವು ಎನ್ನ ಗಂಡನಾದ ಪಾಂಡವರು ನಿನ್ನನ್ನು ಸುಮ್ಮನೆ ಬಿಡಲಾರರು. ಕಣ್ಣೆಯನ್ನು ಬಂಡ ಆರಿಸಿ ಬಿಡವರು ನೋಡು ನಿನ್ನ ನುಂಡ. ಲೋ ಮಂದಮತಿ, ನಿನ್ನ ಗಂಡರೆಂಬ ಪರಾಕ್ರಮವನ್ನು ಹೇಳಿದೆನು ಇಷ್ಟವಿದ್ದಿಗೆ. ಧರ್ಮಜನಿದ್ದರೆ ಕೈಲಾಗದವನು, ಭೀಮನಿದ್ದರೆ ಬಂಡಿ ಬಂಡಿ ಅನ್ನವನ್ನು ತಿಂದು ಬಂಡೆ ಮೇಲೆ ಮಲಗುವನು, ಅರ್ಜುನನಿದ್ದರೆ ಲತ್ತವಿದನು, ಲತ್ವಾದವರಿದ್ದರೆ ದನ ಕಾಯುವ ಹುಡುಗರು. ಇಂಥವರನ್ನು ನಂಬಿದರೆ ನಿಮಗೆ ಕೃತಜ್ಞ ಸಿಗಲಾರದ ಪಾಂಚಾಲಿ ಪಾಂಡವರನ್ನು ಮರೆಸಿದರು. ನಮ್ಮ ಅಣ್ಣನ ಕೊಡುವುದಕ್ಕೆ ಮರೆತು ಮಾಡಲು ಏನೋ ಒಂದು ಹೇಳುವನು ಕೇಳು. ಕಲ್ಲದು ಏತಾನೆ, ಕಲ್ಲ ಬುದ್ಧಿಯಾದೇನು. ಲೋ ಮಂದಮತಿ, ಚೆನ್ನಾಗಿ ಕೇಳು.
ನಮ್ಮ ಅಣ್ಣನ ಕೈ ಚಲಿಸಿ ಮೀನಿನ ಬಲೆಯೊಳಗೆ ಮೀನುಗಳಂತೆ ಒತ್ತಾಡುತ್ತಿರುವರು. ಆದ ಕಾರಣ ನಿನ್ನಲ್ಲಿ ಯಾವುದು ಲೋಕಕ್ಕೆ ಬಂದು ನಾಡಿ ಇಡೀ ನಮ್ಮ ಅಣ್ಣನ ಮಂದಿರಕ್ಕೆ ತಾನೇ ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡುವ ಪ್ರಶ್ನ ಪರಮಪಾಪಿಷ್ಟ. ಆಮೇಲೆ ಪಾಂಚಾಲೆ ಅದಮನೆ ನಿನ್ನ ಒಡೆಯನಾದ ಧರ್ಮಜನು ನಿನ್ನ ಸೋತು ಬಿಟ್ಟನು. ಎಲೆ ಬಡ ನಡುವಿನ ಬಾಲೆ ಓ ಗಂಡನೆ ಇನ್ನು ಮೇಲೆ ನಮ್ಮ ಅಣ್ಣನೇ ನಿನ್ನ ಹೊಳೆ ಆತನ ಮಳಗೂಡಿ ಅದು ಸೌಖ್ಯವ ಪಡುವುದೇ ಲೇಕು. ಕೊಂಚನ ಇಲ್ಲದ ಕುರುವಲ್ಲ ಇರುವಲ್ಲಿ ಬಾರಿ ಚಂಚಲಾದ ಪಾಂಚಾಲೆ ಹರೆಯಲು ಮೇಲೆಯುವ ಎಲ್ಲೋ ಗಂಡನೆ ಎಲೆ ಮಂಡ ಶಾಶ್ವತವಾದ ನುಡಿಯನ್ನು ಅವಶ್ಯವಾಗಿ ಕೇಳು. ಏನು ಚೆನ್ನಾಗಿ ಹೇಳು. ಧರೆಯಲ್ಲಿ ಅಧಿಕವಾಗಿ ಮೆರೆಯುವ ಭೀಮೇಶನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು. ಅದು ಏತಕ್ಕೆ ಮೆಚ್ಚುವುದಿಲ್ಲ ಪಾಂಚಾಲೆ. ನಿನ್ನ ದುರ್ಮಾರ್ಗದ ರೀತಿಯನ್ನು ಬಿಟ್ಟು ಬಿಡುವ ಮೂರ್ಖ ಮಾಡಬೇಡ ಎನ್ನುವ ತರ್ಕ. ಎಲೆ ವಾರಿದಾಕೆ ಅದಮನೆ ಜಯವಾದ ಕರುಣ ಕಟಾಕ್ಷದಿಂದ ನಿನ್ನ ರಕ್ಷಮ ಅಧ್ಯಕ್ಷರಂ ತೋರು ನಾನು ಅಲೆನು. ಈ ಸೊಲ್ಲಂ ಬಿಟ್ಟು ನಮ್ಮ ಕುರುಕುಲೇಜರಿಗೆ ಪಟ್ಟಣರಾಗಿರುವ ಸುರವರನು ತಗ್ರಿ ಹರಿ ನಿನ್ನ ಕರುಣ ಜಾರಿದು ಮುರಿದರು ಇದಕ್ಕೆ ತಂದಾದ ಕಂಡಿಯ ಗಂಡದು ಎಲೆ ಕರ್ಪೂರ ಗಂಡಿಗೆ ಗಂಡನೆ ಧರ್ಮದಿಂದಿರುವ ಈ ಪಡವಿಕನ ಸಭೆಗೆ ಬಂದರೆ ಹರಿ ಇಲ್ಲವಾದರೆ ಅನ್ಯರುವ ಬುದ್ಧಿವಂತರು ನಿನ್ನ ಪತಿಗಳ ಸೌರ್ಯವು ಚೆನ್ನಾಗಿದೆ ನೋಡಿದೆ ಸೂರ್ಯಗುಣ ಧೈರ್ಯ ಚಾತುರ್ಯ ಗಾಂಭೀರ್ಯ ಆತನ ಮಂಡಲ ಮರ್ಯಾದೆ ಕಾರಣ ನಿನ್ನ ಮರ್ಯಾದೆಯಿಂದ ಆತನದಿಂದ ಕಾರಣ
ಸ್ವಲ್ಪ ಕಾಲ ಶಾಂತನಾಗ ಕಾಂತಿ. ಅಡಿಯಡಿಗೆ ಎನ್ನ ಜಡಮಣಿಯನ್ನು ಹಿಡಿದು ಎಳೆಯುತ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಹೇಗಾದರೂ ಮಾಡಿ ಎಲ್ಲ ಸೆರೆಯನ್ನು ಬಿಡಿಸಬಾರದೆ ಕಾಂತ. ಅದೇ ಕಾಂತಿ, ಹೇಳುವೇನು ಕೇಳು. ಚೆನ್ನಾಗಿ ಹೇಳು. ತಪ್ಪುವುದಿಲ್ಲ. ಏಕಾಂತೆ ಅಂತ ಒಪ್ಪದಿಂದ ಕೇಳು ಸುಂದರ ವಚನೆ ಹರಿಣ ನಯನೆ. ಇಂದಿನ ಜನ್ಮದಿ ಮಾಡಿದ ಪಾಪವು ಇಂದಿಗೆ ಸಂದೇಹವಿಲ್ಲದೆ ಬಂದು ನಿಂದು ಸಂಧಿಸಿ ಕಂದಿ ಕುಂದಿ ಬಳಲಿ ಒಬ್ಬೊಬ್ಬರಿಂದ ಬರುಳೆಂದೆನೆಂದು ನಿಂದಿಸುವುದು ಮಂದಮತಿಯಲ್ಲವೇ? ಅಹೇ ಇಂದುಮುಖಿ, ಸೋತವು ಸಾಕು ಸಾಕು. ಯಾವನಿಂದ, ಯಾವಕ್ಕೋಸ್ಕರ, ಯಾವ ಪ್ರಕಾರ, ಎಷ್ಟು ಮಾತ್ರ, ಯಾವ ಸ್ಥಳದಲ್ಲಿ ಯಾವ ದುಃಖವಾಗಲಿ ಸಂತೋಷವಾಗಲಿ ಆಗಬೇಕಾಗಿರುತ್ತದೋ ಅವನಿಂದ ಆತಕ್ಕೋಸ್ಕರ ಆ ಪ್ರಕಾರ ಅಷ್ಟು ಮಾತ್ರ ಆ ಸ್ಥಳದಲ್ಲಿ ದೈವವಶದಿಂದ ಮನುಷ್ಯನಿಗೆ ಆಗುತ್ತಿರುವುದು. ಆದ್ದರಿಂದ ಸ್ವಲ್ಪ ಕಾಲ ನಿರೀಕ್ಷಿಸಿ
ಕಾಮಿನಿ ಕಾಂತರಾಗಿರಿ. ಅದೇ ಪ್ರಾಣೇಶ್ವರಿ ಹೇಳುವನೇ ಕೇಳು. ಅದೇ ಚೆನ್ನಾಗಿ ಹೇಳು. ಕಾಳಾನು ಎನ್ನಾನು ಬಾಳು ಕಾಳ ಕೋಳೆಸುವನು. ಕಾಳನ ಮಾವಳಿಯನ್ನು ಅಂತ ಚೆನ್ನಾಗಿ ಕೇಳು. ಅದೇ ಚೆನ್ನಾಗಿ ಹೇಳು. ಕಾಳನ ಮಾವಳಿಯನ್ನು ಬಾಡಿದೆನ್ನು ಕಾಂತಿ ಅಡಿಯೊಡಿಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದು ಅಯ್ಯೋ ಈ ಭಂಡನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ಕರೆಯುತ್ತಿರುವನು. ಅದೇ ಕಾಂತಿ ಹೇಗಾದರೂ ಮಾಡಿ ಎನ್ನ ಸರಿಯನ್ನು ಬಿಡಿಸಬಾರದೆ ರಮಣ ಸಂಮೋಹನಾಗದೆ. ಅದೇ ಕಾಂತಿ ಇದಲ್ಲದೆ ಮತ್ತೆ ಹೇಳವೇನು ಕೇಳು. ಚೆನ್ನಾಗಿ ಹೇಳು. ಒಲವಿನ ಪ್ರಾಣೇಶ್ವರಿ ಮಾನವರು ದಯೇಶ್ವರಿ. ಅದೇ ಕಾಂತಿ ಚೆನ್ನಾಗಿ ಹೇಳು. ಒಲವಿನ ಪ್ರಾಣೇಶ್ವರಿ ಮಾನವರು ದಯೇಶ್ವರಿ. ಪೂರ್ವ ಜನ್ಮದಿ ಮಾಡಿದ ಪಾಪದಿ. ಅದೇ ಕಾಂತಿ ಚೆನ್ನಾಗಿ ಹೇಳು. ಪೂರ್ವ ಜನ್ಮದಿ ಮಾಡಿದ ಪಾಪದಿ ನೀತಿಯಮ್ಮನ್ನು ಕಾಡುವನು. ಅದೇ ಕಾಂತಿ ಚೆನ್ನಾಗಿ ಹೇಳು. ನೀತಿಯಮ್ಮನ್ನು ಕಾಡುವುದು ಒಲವಿನ ಪ್ರಾಣೇಶ್ವರಿ ಮಾನವರು ದಯೇಶ್ವರಿ. ಅದೇ ಕಾಂತಿ ಚೆನ್ನಾಗಿ ಹೇಳು. ಸತ್ಯಶ್ರೀ ಹರಿಚಂದ್ರರಾಜನು ಸತಿಯರ ದಾನವಗೈದು ಮರಣವ ಕಾಯ್ದನು. ಸತ್ಯಶ್ರೀ ಹರಿಚಂದ್ರರಾಜನು ಸತಿಯರ ದಾನವಗೈದು ಮರಣವ ಕಾಯ್ದನು. ಅನ್ಯರನ್ನು ನೀನು ಅಂದಾಡುವುದೇನು? ಅನ್ಯರನ್ನು ನೀನು ಅಂದಾಡುವುದೇನು? ನಿಂದೆಯನ್ನು ಮಾಡುವುದು ಪಾಪದ ಗುರಿಯಿದು. ನಾರಿ ರಕ್ತವೇ ಹಾರಿ ಎಂದು ಹೇಳುವುದೇನೆಂದರೆ ಸರ್ವಕಾಲ ಒದೆತು ಸರ್ವನರಹರ ಕೋಪಾರಿ ಪರಿತ್ರಾತ್ರೆ ಅನ್ನುವ ರೀತಿ ಅಹೇ ಸುಂದರಾಂಗಿ ಊರಿರುವ ಸರ್ವರು ಕಾಲಾದಿರವೆಂದು ತಿಳಿದು ಎಕ್ಕಳವಾದ ಪುಟ್ಟವ ಲೆಕ್ಕದಲ್ಲಿರದೆ ಮಿಕ್ಕಿರುವ ಹಕ್ಕವರೆಂದು ತಿಳಿ. ಅಹೇ ದ್ರೌಪದಿ ಇನ್ನೊಂದು ನೀತಿಯಲ್ಲಿ ಹೇಳುವುದು ಕೇಳು ಜಾಗೃತಿ. ಅವಶ್ಯಂ ಮನೋಭುಕ್ತಿ ನಾಮಂ ಭುಕ್ತಿಕೇತೆ ಕರ್ಮನಾಮಂ ಮನೋಭುಕ್ತಿ ನಾಮಂ ಶುಭ ಶುಭಂ ಕಲ್ಪಕೋಟಿ ಶತೈರಪಿ.
ಎಂಬ ವಚನದಂತೆ ವಿಧಿರಚನೆ ಮಹಾತ್ಮರಿಗಾದರೂ ತಪ್ಪುವುದಿಲ್ಲ. ಶರತ್ಚಂದ್ರ ಕೀರ್ತಿ ಸಾಂದ್ರರಾದ ಹರಿಶ್ಚಂದ್ರನು ಶ್ರೇಷ್ಠವಾದ ಅಚ್ಚಭೋಗಾದಿ ಕಷ್ಟಪಟ್ಟು ಪಟ್ಟದ ರಾಣಿಯೊಡನೆ ಕೆತ್ತರಿಯುವ ಕಷ್ಟಪಟ್ಟದ್ದು ಆಹಾ ಎಷ್ಟೆಂದು ಹೇಳಲಿ. ಅದೇ ಕಾಂತಿಮಣಿ, ಮಾಡಿದವನಿಗೆ ಮಾಡಿದಷ್ಟು ನೀಡಿದವನಿಗೆ ನೀಡಿದಷ್ಟು ರಾಮೇಶ್ವರನಿಗೋದರ ಶನೇಶ್ವರನು ಬಿಡನೆಂಬ ಗಾದೆಯಂತೆ ವೇದ ಯಾಗಾದಿಗಳ ಮದಮೋಹ ಸಾಧಿಸಿದ ಸಾಧು ಜನರಿಗಾದರೂ ಕಷ್ಟ ಬಂದಾಗ ನೊಂದುಕೊಳ್ಳದೆ ಇದ್ದಾರೆ. ಅದೇ ಸುಂದರಿಮಣಿ, ಅರವಿಂದ ಲಾಭವನ ಮನದೋಳ ಜಾನಿಸಿದರೆ ಸುಖ ಶಾಂತಿ ದೊರಕುವ ದ್ರೌಪದಿ ಬಿಡು ನಿನ್ನ ಮನದವತೆ. ಪ್ರಾಣಪತಿ ಅದೇ ಪ್ರಾಣೇಶ್ವರಿ, ಹೇಳುವನಿ ಕೇಳು. ಅದೇ ಚೆನ್ನಾಗಿ ಹೇಳು. ಈ ಸಮಯದಿ ಬಾಳು ಬೇಸರವಾದರೆ ವಾಸುದೇನು ದಾಸಿ ವಿಘ್ನೇಶನ ಧರಿಸು ಗುಳಿಸು ಧರ್ಮದ ಸೇರೆ ಬಿಡಿಸು. ಪ್ರಾಣೇಶ್ವರ, ಅದೇ ಪ್ರಾಣೇಶ್ವರಿ, ಇಂಥ ಸಮಯದಲ್ಲಿ ನೀನೇ ಈ ರೀತಿ ಮಾತನಾಡಿದರೆ ಎನ್ನ ಗತಿ ಏನು? ಸತಿಗೆ ಬಲಿಯ ಗತಿ ಅನ್ನುವ ಸುದ್ದಿ ಶಾಸ್ತ್ರಗಳು ನೀನೇ ಈ ರೀತಿ ಮಾತನಾಡಿದರೆ ನನ್ನ ಗತಿ ಏನು ಕಾಂತ ಗುಣವಂತ. ಅದೇ ಕಾಂತಿ, ನಮಗಿಂತ ಕಷ್ಟಪಟ್ಟವರಿಗೆ ಈ ಸೃಷ್ಟಿ ಒಳಗೆ ಎಷ್ಟೋ ಮಂದಿರುವರು. ಅದೇ ಕಾಂತಿ, ಹೇಳುವೆನು ಚೆನ್ನಾಗಿ ಹೇಳು. ಚೆನ್ನಾಗಿ ಹೇಳು. ಗುಣವತಿ ಭಾಗ್ಯವತಿ, ಗುಣವತಿ ಭಾಗ್ಯವತಿ, ಆಲಿಸು ನುಡಿಯನು ದ್ರೌಪದಿ, ಆಲಿಸು ನುಡಿಯನು ದ್ರೌಪದಿ. ಗುಣವತಿ ಶ್ರೀರಾಮಚಂದ್ರನು ಮಾಯನ ಪಾಶವನು, ಶ್ರೀರಾಮಚಂದ್ರನು ಮಾಯನ ಪಾಶವನು, ವನವನದೇವನು ಮನಲಿಗನು. ಅದೇ ಕಾಂತಿ, ವನವನದೇವನು ಬಹುಬಲವಿದನು, ಬ್ರಹ್ಮನ ಬಲಹವನ್ನು ಅನುಭವಿಸಬಲ್ಲೆ. ಬ್ರಹ್ಮನ ಬಲಹವನ್ನು ಅನುಭವಿಸಬಲ್ಲೆ, ಕೊಲ್ಲೆನೆಂದರೆ ವಿಜಯವಾಗುತ್ತಲಿದೆ. ಕೊಲ್ಲೆನೆಂದರೆ ವಿಜಯವಾಗುತ್ತಲಿದೆ. ಗುಣವತಿ ಭಾಗ್ಯವತಿ, ಗುಣವತಿ ಭಾಗ್ಯವತಿ, ಆಲಿಸು ನುಡಿಯನು ದ್ರೌಪದಿ, ಆಲಿಸು ನುಡಿಯನು ದ್ರೌಪದಿ. ಗುಣವತಿ ಅಹೇ ಮತ್ತ ಗಜಗಾಮಿನಿಯಾದ ತ್ರಿಪತನಂದನೆ, ಕಾಂತ ಉತ್ತಮವಾದ ಮತ್ತೊಂದು ವಾಕ್ಯವನ್ನು ಹೇಳುವೆನು, ಚಿತ್ತ ಬಿಟ್ಟು ಕೇಳು. ಚೆನ್ನಾಗಿ ಹೇಳು. ಹತ್ತಿದ ಮೋಹ ಪಾಶ ಎತ್ತೆತ್ತಲು ಬಿಡದೆ ಸುತ್ತಮುತ್ತ ಮುತ್ತಿ ತತ್ತರಗೊಳಿಸುವ ಚಿತ್ತದೊಳು ಮಾಯವೆಂಬ ಕತ್ತರಿಸಿ ಹತ್ತಿದ ಭಕ್ತಿ ವಿರುಕ್ತಿ ಮಾಶಕ್ತಿಯಿಂದ ಭಕ್ತರ ಒತ್ತನನಾದ ಶ್ರೀಮನ್ ನಾರಾಯಣನನ್ನು ಧ್ಯಾನಿಸಿದರೆ ಭಕ್ತಿ ಮುಕ್ತಿಗಳು ದೊರೆಯುವು, ಬಂದ ಕಷ್ಟವು ಪಾರು ಮಾಡುವುದು. ಅದೇ ನಾರಿಮಣಿ, ಕಾಂತ ಆದ ಕಾರಣ ಇಚ್ಛೆಯಿಂದ ಪರಮ ಪುರುಷ ಬಲ್ಲೂರೇಶ್ವರ ಸ್ಮರಣೆಯನ್ನು ಮಾಡಿದರೆ ದುಃಖವೆಂಬ ಕಡಲೊಳಗೆ ಬೀಳದ ಕಡೆಗಾಣಬಹುದು ಉಡಾಜಮುಖಿ ಎಂದ ಪ್ರಾಣಸಖಿ. ಅದೇ ರಮಣಿ, ನಿನ್ನ ಪಾತಿವ್ರತೆ ಧರ್ಮವು ನಿನ್ನಲ್ಲಿ ಇದ್ದದ್ದು ನಿಜವಾದರೆ ಅವರೇ ನಾಶವಾಗಿ ಹೋಗುವರು, ನಿನ್ನನ್ನು ಏನು ಮಾಡಲಾರದು. ಸತ್ಯ ಅನುಸೂಯರ ಪರೀಕ್ಷಿಸಲು ಹೋದ ಆ ತ್ರಿಮೂರ್ತಿಗಳ ಗತಿ ಏನಾಯಿತು?
ಅವರ ಪಾತಿವ್ರತೆ ಧರ್ಮದಿಂದಲೇ ಅವರನ್ನು ಶಿಶು ಮಕ್ಕಳು ಮಾಡಿತು. ನಿನ್ನಲ್ಲಿ ಪಾತಿವ್ರತೆ ಧರ್ಮ ಇದ್ದದ್ದು ನಿಜವಾದರೆ ಅವರೇ ನಾಶವಾಗಿ ಹೋಗುವುದು. ನಿನ್ನನ್ನು ಏನು ಮಾಡಲಾಗುವುದು? ವಿಡಂಬಾದ ರಕ್ಕಸರನ್ನು ಒಕ್ಕಲಿಕ್ಕಿದ ಭೀಮನೇ, ಹೇ ಕಾಂತೆ, ನೀನಾದರೂ ಎನ್ನ ಸೆರೆಯನ್ನು ಬಿಡಿಸಬಾರದೆ. ಅಣ್ಣನ ಆಜ್ಞೆಯೊಳಗೆ ಸಿಲುಕಿರಬಹುದು ಕಾಂತೆ. ಅಣ್ಣನಾಗ್ನೆ ಎಂದರೆ ನನ್ನ ಗತಿಯೇನು ಕಂತ? ಅಣ್ಣನ ಆಜ್ಞೆ ಆಗಿದ್ದರೆ ಆ ಕೆಟ್ಟ ದುಶ್ವಾಸನನ್ನು ಗಗನ ಮಂಡಲಕ್ಕೆ ಆರಿಸಿ ಬಿಡುವರ ಕಾಂತೆ. ಕಂತ ಹೇ ಸುಂದರ, ಹೇಳುವಿನಿ ಕೇಳು. ಅದೇನು ಚಂದಾಗಿ ಅಲ್ಲವೇ? ನೋಡೆನ್ನ ಮಾನ ದಿನಿಯ ವಾಯು ಈಗಲಾದರೂ ನಿಮ್ಮ ಇಷ್ಟ ತೀರಿತೇನೋ ಪಟ್ಟದರಸನೇ. ಅಯ್ಯೇ ಮಕ್ಕಳೇಶ್ವರ ಮನೆ ಪಡೆದ ಕಂಡ ತಡವು ಮಾಡಲಿ ದುರ್ವ
ಗಾಮಿನೇ ಅಂತ ಕೌರವರಲ್ಲಿ ಗದೆಯಿಂದ ಗದೆ ಬೆಳೆದು ಮತ್ತು ಕೆಲವೇ ಕಂಡರೆ ಹಣ್ಣರ ಹಣ್ಣ ಎಂಬವರು ಕಣ್ಣಿನೊಳಗೆ ಚಿಲುಕಿ ಚೌರ ತಣ್ಣಗಾಗಿ ಬಣ್ಣಗೆಟ್ಟು ಕುಳಿತಿರುವರು ಹಾಗೆ ಪಟ್ಟದ ರಾಣಿ ಅಂತ ಮುಖ್ಯವಾಗಿ ಎನ್ನ ನುಡಿಯನ್ನು ಕೇಳ ಹಾಗೆ ಹೇಳು. ಎಪ್ಪತ್ತು ಜನ ಬಾಣದಿಂದ ಒಪ್ಪುವ ಈ ಗದೆಯಿಂದ ಕುಪ್ಪಳಿಸಿ ದೊಡ್ಡ ಮನುಜರ ತಲೆ ತುಪ್ಪುಗಳನ್ನು ಹೊರಬರು ತೆಪ್ಪದ ನೆಲಕ್ಕೆ ಉರುಳಿಸುವ ಒಪ್ಪದ ಅಣ್ಣನ ಆಜ್ಞೆಯನ್ನು ಪಡೆಯುವ ತಾಯಿ ತಾಯಿ ನರನಾಮಕ್ಕೆ ಎನ್ನ ಪ್ರಾಣ ಸಖ ಚೆನ್ನಾಗಿ ಕೇಳು. ಬಾರಿ ಬಾರಿ ನಿಮ್ಮ ಸತಿಯ ವಾಯು ಆಯೇ ಕಾಂತೆ ಅಡಿಯಡೆಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದು ಅಯ್ಯೋ ಈ ಭಂಡನು ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು ಎನ್ನ ಮರ್ಯಾದೆಯನ್ನು ಕರೆಯುತ್ತಿರುವನು. ಸ್ವಲ್ಪ ಶಾಂತಳಾಗ ಕಾಂತೆ ಹೇಗಾದರೂ ಮಾಡಿ ಎನ್ನ ಸರಿಯನ್ನು ಬಿಡಿಸಬಾರದೆ ಕಾಂತ ಗುಣವಂತ. ಆಯೇ ಪಂಜರದೊಳಗಿನ ಪಂಚರತ್ನದಂತ ಪ್ರಜ್ವಲಿಸುವ ದ್ರೌಪದ ಪ್ರಾಣಪತಿ ಸತ್ಯವನ್ನು ಬಿತ್ತರಿಸುವರು ಚಿತ್ತ ಬಿಟ್ಟು ಹಾಗೆ ಹೇಳು. ರಾಜ್ಯವನ್ನು ನಿರ್ಮೂಲ ಮಾಡಬೇಕೆಂದ ಯುದ್ಧವದಿಯನ್ನು ಕಿಟಿಕಣ್ಣಿನ ನೇತ್ರದಂತೆ ತಲತ್ತವನೆ ಒಳೆಯುವ ಈ ಕೋಲಿ ನಿಂತಿನಂತೆ ಗಜದ್ದನ್ನವನ್ನು ಬಿಡಿದುಕೊಂಡು ಜಯ ಬಂಡೆಗೆ ತೆಗೆದು ಬಿಡುವರು ಹಾಗೆ ಕಾಂತೆ ಹಾಗೆ ಕಾಂತೆ ಸ್ವಲ್ಪ ತಾಳು ತಾಳು ಅಗ್ರಜನ ಆಜ್ಞೆಯನ್ನು ಶೀಘ್ರದಿಂದ ಪಡೆದುಕೊಂಡೀಗ ನಿನ್ನ ಕಣ್ಣ ಮುಂದ ಈ ಗಂಡ ಘಾತಕನನ್ನು ಚೇಳಿ ಓಳ ಮಾಡಿ ಮೃತ್ಯು ದೇವತೆಗೆ ತುತ್ತು ಮಾಡಿ ಬಿಡುವರು ನಾರೇ ಈ ಕಳ್ಳ ಕೌರವರಿಗೆ ನೀಡೇ ಮತ್ತು ಮಾಡಿ ಮತ್ತೆ ಹೇಳುವನೆ ಕೇಳು. ಅದೇನು ತನ್ನ ಹೇಳಿ ಸುಂದರೇ ಈಶ ಭೀಮೇಶ ಚರಣ ಸೇವಕ ಲಂಬ ಪತಿಯೇ ಕಾಂತ ಆಯೇ ಕಾಂತೆ ಹಾಗೆ ಕೇಳು. ಅದೇನು ತನ್ನ ಹಾಗೆ ಹೇಳೋದು ದ್ರೌಪದ ಪಾರಿ ಪಾರಿ ಬಂದ ಕೈವ ನಿಮ್ಮಯ ಸತಿಯ ವಾಯು ಕಾಂತ ಆಯೇ ಕಾಂತೆ ನಾನು ಎಷ್ಟು ವಿಧ ವಿಧವಾಗಿ ಹೇಳಿದರೂ ನಿಮಗೆ ಸ್ವಲ್ಪವಾದರೂ ಕರುಣೆ ಬಾರದೇ ಹೋಯಿತೆ.
ಈ ಗುರುಮಾರ್ಗನು ಭಂಗಪಡಿಸುವುದನ್ನು ನೋಡಿ ಸುಮ್ಮನೆ ಕುಳಿತಿರುವುದಲ್ಲ. ಈಗಲಾದರೂ ನನ್ನ ಕಣ್ಣುಗಳಿಗೆ ಆನಂದವಾಯಿತೇನೋ ಕಾಂತ ಗುಣವಂತ. ಅಯ್ಯೇ ಎನ್ನ ಮಗನ ಮುಂಗೈಯ ಅರಗಿಣಿಯಾದ ದ್ರೌಪದಿಯೇ ಕೇಳೋ, ಚೆನ್ನಾಗಿ ಹೇಳು. ಪರಿಪರಿಯಿಂದ ಭಂಗಪಡಿಸುವುದನ್ನು ನೋಡಿ ಎನ್ನ ಕಣ್ಣಿನೊಳಗೆ ಆನಂದವಾಗಿ ಬಂದು ಬೇರೆಯಾ? ಅಯ್ಯೇ ದ್ರೌಪದ, ಹಾಗಾದರೆ ಇರ್ತವೆ ಸರಿ. ಈಗ ನಿಮ್ಮ ಮನಕ್ಕೆ ನನ್ನ ಹುಟ್ಟುವ ಗತಿ ನಿರ್ಭರದಿಂದ ಮೆರೆಯುವ ಆ ದೃಷ್ಟನಾದ ದುಶ್ವಾಸನನ್ನು ದತ್ತವಾದ ಹೇಳಗೊಂಡಾಗ ಪಟ್ಟಣ ಕಡೆ ಅವನ ಹೊಟ್ಟೆಯನ್ನು ಬಗೆದು ಮುಟ್ಟಿ ಗಂಡಿರುವ ಕಟ್ಟಿ ಕರುಗಳನ್ನು ತೆಗೆದು ನಿನ್ನ ಚೇತ ಕಂಡುವನ ಮಾಲವನ್ನು ತರಿಸುವೆ. ಅಯ್ಯೇ ಸುಂದರಿ, ಇವನ ಕಳವಳಿಸುವ ಹೃದಯನ್ನು ಬಗೆದ ರಕ್ತವನ್ನು ಬಿಡಿದು ನಿನ್ನ ತಲೆಗೆ ಸ್ನಾನವನ್ನು ಮಾಡಿಸುವೆ. ಅಯ್ಯೇ ವಲ್ಲವೇ,